ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೂ ಇಂಡಿಯಾ ಪಾಕಿಸ್ತಾನ್ ನಡುವಿನ ಕಾನ್ಫ್ಲಿಕ್ಟ್ ಏನ್ ಕಂಡು ಬರ್ತಿದೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಡೇ ಆಗಿತ್ತು. ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಕಂಡು ಬಂದಿದೆ ನೋಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಶೇರ್ ಗಳನ್ನು ಸಹ ಕವರ್ ಮಾಡ್ತಾ ಇದ್ದೀನಿ. ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಡಿಮಿಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು 34 ಪಾಯಿಂಟ್ಸ್ 0.14% ಪಾಸಿಟಿವ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇವತ್ತು ಒಂದು ಬ್ಯಾಡ್ ನ್ಯೂಸ್ ಬಂತು ಮಾರ್ನಿಂಗ್. ಜೊತೆಗೆ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಅಲ್ಲಿ ಇತ್ತು. ಹಾಗಾಗಿ ಕಾಶಿಯಸ್ ಆಗಿ ಮೂವ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಕಾಶಿಯಸ್ ಆಗಿ ಮೂವ್ ಆಗಿದೆ, ಬಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗಾಗಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಅಂದ್ಕೊಳ್ಬಹುದು. ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಓಪನಿಂಗ್ ಡೌನ್ ಅಲ್ಲೇ ಇತ್ತು, ಆನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ 34 ಪಾಯಿಂಟ್ಸ್ ಅಥವಾ 0.1% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 105 ಪಾಯಿಂಟ್ಸ್ ಅಥವಾ 0.13% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಲ್ಲೂ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಆನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಹೆಡ್ಲೈನ್ ಇಂಡೈಸಸ್ ಗಳಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೇನೋ ಅನ್ನೋ ಡೌಟ್ ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗಾಗಿ ಅದನ್ನ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾರೆ ಹೇಳುವಂತದ್ದು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 0.48% ಪಾಸಿಟಿವ್ ಇದೆ. ಬಟ್ ನಿನ್ನೆ ಅಂತೂ 2.5% ಡೌನ್ ಫಾಲ್ ಬಂದಿತ್ತು. ಅದಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ ರಿಕವರ್ ಆಗಿರೋದು. ಬಟ್ ಇಂತಹ ದಿನ ಕೂಡ ರಿಕವರ್ ಆಗಿದೆ, ಅದಕ್ಕೆ ಖುಷಿ ಪಡಬೇಕು ಅಷ್ಟೇ. 0.48% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ 100 ಗೆ ಬಂದ್ರೆ 0.2% ಪಾಸಿಟಿವ್ ಇದೆ. ನಿಫ್ಟಿ 200 0.43% ಪಾಸಿಟಿವ್ ಇದೆ. ನಿಫ್ಟಿ 500 0.53% ಪಾಸಿಟಿವ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನಿಯರ್ಲಿ 0.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು. ನಿನ್ನೆ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಇತ್ತು, ಮೋರ್ ದನ್ 2%. ಇವತ್ತು 1.9% ನಿಫ್ಟಿ ಮಿಡ್ ಕ್ಯಾಪ್ 50 ನಲ್ಲಿ ರಿಕವರಿ ಕಂಡು ಬಂದಿದೆ. ಹಾಗೆ ಮಿಡ್ ಕ್ಯಾಪ್ 100 1.59% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 1.51% ಪಾಸಿಟಿವ್ ಇದೆ. 1.5% ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.38% ಪಾಸಿಟಿವ್ ಇದೆ. ನಿನ್ನೆ ಎಲ್ಲೂ ಕೂಡ ನಿಯರ್ಲಿ 2.5% ವರೆಗೂ ಡೌನ್ ಫಾಲ್ ಬಂದಿತ್ತು. ಇವತ್ತು ಒಂದಷ್ಟು ರಿಕವರ್ ಆಗಿದೆ. ಅಂದ್ರೆ ನಿನ್ನೆ ಏನ್ ಡೌನ್ ಆಗಿತ್ತು ಅದರಲ್ಲಿ ಅರ್ಧದಷ್ಟು ಇವತ್ತು ರಿಕವರ್ ಆಗಿದೆ. ಇನ್ನು ಸ್ಮಾಲ್ ಕ್ಯಾಪ್ 50 ಗೆ ಬಂದ್ರೆ 1.46% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 1.19% ಪಾಸಿಟಿವ್ ಇದೆ. ಓವರ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಮಿಡ್ ಕ್ಯಾಪ್ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಮೋರ್ ದನ್ 1% ಅಥವಾ 1.28% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅಂತ ಬ್ಯಾಡ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ನೋಡಬಹುದು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.6% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.76% ಪಾಸಿಟಿವ್ ಇದೆ. ಇನ್ನು ಆಟೋ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು, 1.66% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. FMCG ಇವತ್ತು ಡೌನ್ ಆಗಿದೆ ಮೋರ್ ದನ್ 0.5%. IT ಕೂಡ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಇದೆ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅಥವಾ 0.14% ಪಾಸಿಟಿವ್ ಇದೆ. ಮೀಡಿಯಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ. ಮೆಟಲ್ ಕೂಡ ನಿಯರ್ಲಿ 1% ಪಾಸಿಟಿವ್ ಇದೆ. ಫಾರ್ಮಾ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ, 0.3% ಡೌನ್ ಆಗಿದೆ. ಅದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ. ಡೊನಾಲ್ಡ್ ಟ್ರಂಪ್ ಅವರು ಫಾರ್ಮಾ ಸೆಕ್ಟರ್ ನ ಮೇಲೆ ಟ್ಯಾರಿಫ್ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. PSU ಬ್ಯಾಂಕ್ ಗಳಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಮೋರ್ ದನ್ 4% ಡೌನ್ ಆಗಿತ್ತು, ಇವತ್ತು 0.29% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಕೂಡ 0.69% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಯಾಲಿಟಿ ಕೂಡ ಮೋರ್ ದನ್ 1% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ ಡೌನ್ ಇದೆ 0.35%. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.19% ಪಾಸಿಟಿವ್ ಇದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 0.16% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಫಾರ್ಮಾ ಹಾಗೂ FMCG ಅನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫಾರ್ಮಾ ಅಂತೂ ಟ್ಯಾರಿಫ್ ಕಾರಣಕ್ಕೆ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಬಟ್ FMCG ಕೂಡ ಇವತ್ತು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಬ್ಯಾಡ್ ನ್ಯೂಸ್ ನ ನಡುವೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಮ್ಮ ಮಾರ್ಕೆಟ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಅದನ್ನ ಒಂದ್ಸಲ ನಾವು ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಇಲ್ಲೂ ಕೂಡ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ. ಇಲ್ಲೂ ಕೂಡ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಗ್ಲಿ ಅಥವಾ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಗ್ಲಿ ಇಲ್ಲ, ಕಾಶಿಯಸ್ ಆಗಿ ಮೂವ್ ಆಗ್ತದೆ. ಕೆಲವು ಪಾಸಿಟಿವ್ ಇದಾವೆ, ಕೆಲವು ನೆಗೆಟಿವ್ ಇದಾವೆ. ಈ ರೀತಿ ಪರ್ಫಾರ್ಮೆನ್ಸ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆದ್ರೆ ಒಂದು ಮಾರ್ಕೆಟ್ ಮಾತ್ರ ಇವತ್ತು ಕ್ರಾಶ್ ಆಗಿದೆ, ಅದು ಪಾಕಿಸ್ತಾನ ಮಾರ್ಕೆಟ್. ನೋಡಬಹುದು ಮೋರ್ ದನ್ 3% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. 3439 ಪಾಯಿಂಟ್ಸ್ ಕ್ರಾಶ್ ಆಗಿದೆ ಕರಾಚಿ 100. ಪಾಕಿಸ್ತಾನ ಮಾರ್ಕೆಟ್ ಭರ್ಜರಿಯಾಗಿ ಡೌನ್ ಆಗ್ತಾ ಇದೆ. ನಿನ್ನೆ ಕೂಡ ಡೌನ್ ಆಗಿತ್ತು. ಹಾಗೆ ಈ ಡೌನ್ ಫಾಲ್ ಮೋರ್ ದನ್ 5% ಇತ್ತು, ಅನಂತರ ಒಂದಷ್ಟು ರಿಕವರ್ ಆಗಿದೆ. ಈಗ 3% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡಬಹುದು. ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಲಾರ್ಜ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿತು ಇವತ್ತು, ಬಟ್ ಇವತ್ತಲ್ಲ ನಾಳೆ ರಿಕವರ್ ಆಗುತ್ತೆ.
ಬಟ್ ಪರಿಸ್ಥಿತಿಯನ್ನ ನೋಡಬಹುದು. ಯಾಕೆಂತಂದ್ರೆ ನಮ್ಮ ಮಾರ್ಕೆಟ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಹಲವಾರು ಕಾರಣಗಳಿದಾವೆ. ಪಾಕ್ ಮಾರ್ಕೆಟ್ ಕ್ರಾಶ್ ಆಗಕ್ಕೆ ಅದಕ್ಕೂ ಕೂಡ ಹಲವಾರು ಕಾರಣಗಳಿದಾವೆ. ಆ ಕಡೆ ಕೂಡ ನೋಡೋಣ, ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ವಿಷಯಗಳನ್ನ ನೋಡಬಹುದು. ಸೆನ್ಸೆಕ್ಸ್ ನಿಫ್ಟಿ ರೇಂಜ್ ಬೌಂಡ್ ಆಸ್ ಇಂಡಿಯಾ ಪಾಕ್ ಟೆನ್ಷನ್ಸ್ ಟೆಂಟ್ ಸೆಂಟಿಮೆಂಟ್ ಆಲ್ ಐಸ್ ಆನ್ ಯುಎಸ್ ಫೆಡ್ ಮೀಟ್. ಇಂಡಿಯಾ ಪಾಕ್ ಟೆನ್ಷನ್ಸ್ ಅಂತೂ ಇದೆ, ಅದರ ಮಧ್ಯೆ ಈಗ ಎಲ್ಲರ ಕಣ್ಣು ಹೋಗ್ತಾ ಇರೋದು ಯುಎಸ್ ಫೆಡ್ ಮೀಟ್ ಔಟ್ಕಮ್ ಏನ್ ಬರಬಹುದು ಅಂತ. ಇವತ್ತಿರುತ್ತೆ ಜೆರೋಮ್ ಪವೆಲ್ ಅವರು ಬಂದು ಬ್ರೀಫ್ ಮಾಡ್ತಾರೆ ಮೀಡಿಯಾಗೆ, ಏನ್ ಡಿಸಿಷನ್ ತಗೊಂಡ್ವಿ ಅಂತ. ಜೊತೆಗೆ ಗ್ರೋತ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ ಏನೆಲ್ಲ ಮಾತುಗಳನ್ನ ಹೇಳ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓವರ್ ಆಲ್ ನಮ್ಮ ಮಾರ್ಕೆಟ್ ಅಂತೂ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗಿದೆ. ಏನೋ ಹೆಡ್ಲೈನ್ ಗಳನ್ನ ನೋಡಬಹುದು. ಮಿಸೈಲ್ಸ್ ಫ್ಲೈ, ಮಾರ್ಕೆಟ್ ಡೈವರ್ಜ್, ವೈ ಆಪರೇಷನ್ಸ್ ಇಂದು ಟರ್ನ್ ಕರಾಚಿ ಸ್ಟಾಕ್ ಮಾರ್ಕೆಟ್ ರೆಡ್ ಅಂಡ್ ಸೆನ್ಸೆಕ್ಸ್ ಗ್ರೀನ್. ನೋಡಬಹುದು. ಇಂಡಿಯಾ ಲಾಂಚ್ಡ್ ಎ ಟ್ರೈ ಸರ್ವಿಸಸ್ ಸ್ಟ್ರೈಕ್ ಆನ್ ಟೆರರಿಸ್ಟ್ಸ್ ಅಕ್ರಾಸ್ ಪಾಕಿಸ್ತಾನ್ ಅಂಡ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಪಾಕಿಸ್ತಾನ್ಸ್ benchmark KSE 100 index sank 6% while Indian equities overcame early jitters to trade higher, signaling investor confidence in domestic fundamentals. ಫಂಡಮೆಂಟಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಓವರ್ ಆಲ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ದೇಶದ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತ ಅರ್ಥ. ಜೊತೆಗೆ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಅನ್ನ ತೋರಿಸ್ತಿದ್ದಾರೆ. ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ತುಂಬಾ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಮ್ಯೂಚುವಲ್ ಫಂಡ್ ಮೂಲಕ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಈವನ್ FIS ಫಂಡ್ ಫ್ಲೋ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಏನನ್ನ ತೋರಿಸ್ತಿದೆ ಅಂತಂದ್ರೆ ನಮ್ಮ ಎಕನಾಮಿಕ್ ರೆಸಿಲಿಯನ್ಸ್ ಅನ್ನ ತೋರಿಸ್ತಾ ಇದೆ. ನಾವು ಎಷ್ಟು ಕೇಪಬಲ್ ಇದೀವಿ ಅಥವಾ ನಮ್ಮ ಮಾರ್ಕೆಟ್ ಎಷ್ಟು ಕೇಪಬಲ್ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಾಗಿನೇ ಇಂಡಿಯಾ ಸ್ಟ್ರೈಕ್ ಮಾಡಿದ್ರು ಕೂಡ ಪಾನಿಕ್ ಕಂಡು ಬರ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಇಲ್ಲೇ ನೋಡಬಹುದು. ಇಂಡಿಯಾಸ್ ಮ್ಯಾಕ್ರೋ ಪಿಕ್ಚರ್ ರಿಮೇನ್ಸ್ ಫೇವರಬಲ್. ಮೂಡೀಸ್ ರೇಟಿಂಗ್ಸ್ ದಿಸ್ ವೀಕ್ ರಿಅಫರ್ಮ್ಡ್ ಇಂಡಿಯಾಸ್ ಎಕನಾಮಿಕ್ ಸ್ಟ್ರೆಂತ್, ಸೈಟಿಂಗ್ ರೋಬಸ್ಟ್ ಡೊಮೆಸ್ಟಿಕ್ ಡಿಮಾಂಡ್ ಅಂಡ್ ಸ್ಟೇಬಲ್ ಫಿಸ್ಕಲ್ ಕಂಡೀಷನ್ಸ್. ಇತ್ತೀಚೆಗೆ ಮೂಡಿ ರೇಟಿಂಗ್ಸ್ ಕೂಡ ಇದನ್ನೇ ರಿಅಫರ್ಮ್ ಮಾಡಿದೆ. ರೋಬಸ್ಟ್ ಎಕನಾಮಿಕ್ ಸ್ಟ್ರೆಂತ್ ಚೆನ್ನಾಗಿದೆ, ರೋಬಸ್ಟ್ ಡೊಮೆಸ್ಟಿಕ್ ಡಿಮಾಂಡ್ ಇದೆ, ಜೊತೆಗೆ ಫಿಸ್ಕಲ್ ಕಂಡೀಷನ್ಸ್ ಚೆನ್ನಾಗಿದೆ ಅನ್ನುವಂತ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ನೋಡಬಹುದು. ಮೀನ್ ವೈಲ್ ಮೂಡೀಸ್ ವಾರ್ನಡ್ ದಟ್ ಸಸ್ಟೈನ್ಡ್ ಎಸ್ಕಲೇಷನ್ ಬಿಟ್ವೀನ್ ದ ಟೂ ನೇಷನ್ಸ್ ಕುಡ್ ಹಿಂಡರ್ ಪಾಕಿಸ್ತಾನ್ಸ್ ಗ್ರೋತ್ ಪ್ರಾಸ್ಪೆಕ್ಟ್ಸ್. ಪಾಕಿಸ್ತಾನಕ್ಕೆ ಇದು ಹೆಚ್ಚು ಹೊಡೆತವನ್ನು ಕೊಡುವಂತದ್ದು. ಇಂಪೆಂಡಿಂಗ್ ಫಿಸ್ಕಲ್ ಕನ್ಸಾಲಿಡೇಷನ್ ಅಂಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಮಿಡ್ ಆನ್ ಗೋಯಿಂಗ್ IMF ಪ್ರೋಗ್ರಾಮ್. ಅವ್ರಿಗೆ ಅಂತೂ ತುಂಬಾ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಈ ಟೆನ್ಷನ್ ಜಾಸ್ತಿ ದಿನ ಎಳಿಬಾರ್ದು. ಜಾಸ್ತಿ ದಿನ ಎಳೆದ್ರೆ ಖಂಡಿತ ಅದರ ಇಂಪ್ಯಾಕ್ಟ್ ನಮಗೂ ಕೂಡ ಆಗುತ್ತೆ, ಆಗಲ್ಲ ಅಂತ ಏನಲ್ಲ. ಬಟ್ ಒಂದು ಉತ್ತರವನ್ನಂತೂ ಕೊಟ್ಟಿದೆ ನಮ್ಮ ಆರ್ಮಿ. ನೋಡೋಣ ಮತ್ತೆ ಏನಾದ್ರೂ ಇದೇ ರೀತಿಯ ಆಪರೇಷನ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಕಂಡಕ್ಟ್ ಮಾಡುತ್ತಾ ಅಂತ. ಜೊತೆಗೆ ಈ ಹಿಂದಿನ ಕಾನ್ಫ್ಲಿಕ್ಟ್ ಗಳ ಕಡೆ ನಾವು ಒಂದ್ಸಲ ಗಮನ ಹರಿಸೋದಾದ್ರೆ, ಮೊನ್ನೆ ತಾನೇ ಇದ್ರ ಬಗ್ಗೆ ವಿಡಿಯೋನ ಕವರ್ ಮಾಡಿದ್ದೆ. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ರೀಕಾಲ್ ಮಾಡ್ಕೊಳ್ಳೋಣ. ಹಿಂದೆ ಕೂಡ ಇದೇ ರೀತಿಯ ಕಾನ್ಫ್ಲಿಕ್ಟ್ ಗಳು ಆಗಿದೆ. 1990 ನಲ್ಲಿ ಕಾರ್ಗಿಲ್ ವಾರ್ ಆಯ್ತು. 2001ರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು. ಆ ಸಂದರ್ಭದಲ್ಲೆಲ್ಲ ಕೂಡ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಅನ್ನ ಮಾಡಿದವೆ ಲೇಟರ್ ಮಾರ್ಕೆಟ್ಸ್. ಜೊತೆಗೆ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿಲ್ಲ. ನೋಡಬಹುದು. ಡೇಟಾ ಫ್ರಮ್ ಬಜಾಜ್ ಬ್ರೋಕಿಂಗ್ ಶೋಡ್ ದಟ್ ಡ್ಯೂರಿಂಗ್ 5 ಮೇಜರ್ ಕ್ರಾಸ್ ಬಾರ್ಡರ್ ಎಪಿಸೋಡ್ಸ್ ಸಿನ್ಸ್ 1999 ಇನ್ಕ್ಲೂಡಿಂಗ್ ಕಾರ್ಗಿಲ್, ಉರಿ, ಬಾಲಾಕೋಟ್, ದ ನಿಫ್ಟಿ 50 saw a average drawdown of just 5.27%. Average drawdown ಇದು 5.27%, followed by 6-month returns of 7 to 19%. ಅಂದ್ರೆ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ 7 to 19% ವರೆಗೂ ರಿಟರ್ನ್ಸ್ ಅನ್ನ ಕೊಟ್ಟಿದೆ ನಿಫ್ಟಿ 50. ಎಷ್ಟು ಒಳ್ಳೆ ಪ್ರಮಾಣದ ರಿಯಾಕ್ಷನ್ ಲೇಟರ್ ಕಂಡು ಬಂದಿದೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಏನು ಪಾಕಿಸ್ತಾನ್ ಮಾರ್ಕೆಟ್ ಕಡೆ ನೋಡಿದ್ರೆ, ಪಾಕಿಸ್ತಾನ್ ಮಾರ್ಕೆಟ್ಸ್ ಹ್ಯಾವ್ ಶೋನ್ ಮೋರ್ ವೊಲಟಿಲಿಟಿ ಇನ್ ಸಚ್ ಎಪಿಸೋಡ್ಸ್. ದೊಡ್ಡ ಮಟ್ಟದ ವೊಲಟಿಲಿಟಿ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಆಫನ್ ರಿಫ್ಲೆಕ್ಟಿಂಗ್ ಬ್ರಾಡರ್ ಫ್ರಜಿಲಿಟಿ ರಾದರ್ ದನ್ ಕಾನ್ಫ್ಲಿಕ್ಟ್ ಸ್ಪೆಸಿಫಿಕ್ ಡ್ಯಾಮೇಜ್. ಇನ್ ಎ thinly traded market, foreign investors tend to retreat quickly on signs of risk. ದೊಡ್ಡ ಮಟ್ಟದ ವೊಲಟಿಲಿಟಿ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಕಡಿಮೆ ಪ್ರಮಾಣದ ಟ್ರೇಡಿಂಗ್ ಆಕ್ಟಿವಿಟಿ ನಡೆಯುವಂತ ಮಾರ್ಕೆಟ್ ಅದು. ಹಾಗಾಗಿ ಇಮಿಡಿಯೇಟ್ಲಿ ಫಾರಿನ್ ಇನ್ವೆಸ್ಟರ್ಸ್ ರಿಯಾಕ್ಟ್ ಮಾಡ್ತಾರೆ. ಅದಿನ್ನು ವೊಲಟಿಲಿಟಿಗೆ ಕಾರಣ ಆಗುತ್ತೆ, ಎಸ್ಪೆಷಲಿ ಪಾಕಿಸ್ತಾನ್ ಮಾರ್ಕೆಟ್ ವಿಚಾರದಲ್ಲಿ. ಜೊತೆಗೆ ನೋಡಬಹುದು. ಇವನ್ ಇನ್ ದ ಇವೆಂಟ್ ಆಫ್ ಸಬ್ಸ್ಟಾನ್ಷಿಯಲ್ ಎಸ್ಕಲೇಷನ್ we believe the Nifty 50 is unlikely to correct more than 5 to 10%, said Anand Rathi, noting that historical precedent suggests limited downside. 5 to 10% ಇಂತ ಜಾಸ್ತಿ ಡೌನ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಅನ್ನುವಂತ ಮಾತನ್ನ ಆನಂದ್ ರತಿ ಅವರು ಹೇಳ್ತಿದ್ದಾರೆ. ಈ ಹಿಂದಿನ ಹಿಸ್ಟಾರಿಕಲ್ ಪ್ರೆಸಿಡೆಂಟ್ಸ್ ಅನ್ನ ನೋಡಿದ ನಂತರ. ಹಾಗೆ ರಿಸ್ಕ್ ಅಂಡ್ ರೆಸಿಲಿಯನ್ಸ್ ಬಗ್ಗೆ ನೋಡಬಹುದು. ಇಂಡಿಯಾಸ್ ಮಾರ್ಕೆಟ್ ರೆಸಿಲಿಯನ್ಸ್ ಆಲ್ಸೋ ಸ್ಟೆಮ್ಸ್ ಫ್ರಮ್ ಇಟ್ಸ್ ಇಂಟರ್ನಲ್ ಇನ್ವೆಸ್ಟರ್ ಬೇಸ್. Retail participation remains elevated. Domestic mutual funds are sitting on record cash levels and options market suggests limited near-term volatility. Retail participation ಚೆನ್ನಾಗಿದೆ. Domestic mutual funds ದೊಡ್ಡ ಮಟ್ಟದ ಕ್ಯಾಶ್ ಅನ್ನ ಇಟ್ಕೊಂಡಿದ್ದಾವೆ. ಆಪ್ಷನ್ಸ್ ಮಾರ್ಕೆಟ್ಸ್ ಲಿಮಿಟೆಡ್ ನಿಯರ್ ಟರ್ಮ್ ವೊಲಟಿಲಿಟಿ ಅನ್ನ ತೋರಿಸ್ತಿದೆ. ಇದೆಲ್ಲವನ್ನ ನೋಡಿದ್ರೆ ಸ್ಟ್ರಾಂಗ್ ಆಗಿದೆ ಇಂಡಿಯನ್ ಮಾರ್ಕೆಟ್ ಕಂಡೀಷನ್. ಜೊತೆಗೆ ಇಂಡಿಯಾಸ್ ಎಕಾನಮಿ ಇಸ್ ಫೋರ್ಕಾಸ್ಟ್ ಟು ಗ್ರೋ ಅಟ್ 6.5% ದಿಸ್ ಇಯರ್. ಈ ವರ್ಷ 6.5% ಗ್ರೋತ್ ಫೋರ್ಕಾಸ್ಟ್ ಇದೆ. ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ, ಸ್ಟ್ರಾಂಗ್ ಇರುತ್ತವೆ. ಬಟ್ ಪಾಕಿಸ್ತಾನದ ಕಡೆ ನೋಡಿದ್ರೆ ಎಲ್ಲಾನು ಉಲ್ಟಾ. ಸ್ಲೋಯಿಂಗ್ ಗ್ರೋತ್, ಕರೆನ್ಸಿ ರಿಸ್ಕ್, ಪೊಟೆನ್ಶಿಯಲ್ ರೇಟಿಂಗ್ ಡೌನ್ ಗ್ರೇಡ್ಸ್ ಇಫ್ ಇಟ್ ಫೇಲ್ಸ್ ಟು ಸೆಕ್ಯೂರ್ ಎಕ್ಸ್ಟೆಂಡೆಡ್ IMF ಸಪೋರ್ಟ್. IMF ಇಂದ ಸಪೋರ್ಟ್ ಸಿಕ್ಕಿಲ್ಲ ಅಂತಂದ್ರೆ
ರೇಟಿಂಗ್ ಕೂಡ ಡೌನ್ ಗ್ರೇಡ್ ಆಗುತ್ತೆ. ಈ ರೀತಿ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ದೇಶ. ಅದಕ್ಕೆ ಹೋಲಿಸಿದ್ರೆ ನಮ್ಮ ಮಾರ್ಕೆಟ್ ಫಾರ್ ಬೆಟರ್ ಇದೆ. ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬಂದಿಲ್ಲ. ಬಟ್ ಈ ಸಂದರ್ಭದಲ್ಲಿ ಕಾಶಿಯಸ್ ಆಗಿರ್ಬೇಕು ಅಷ್ಟೇ ಅಂಡ್ ಕಾಮ್ ಆಗಿರ್ಬೇಕು. ನೋಡಬಹುದು ಔಟ್ಲುಕ್ ಕಾಶಿಯಸ್ ಕಾಮ್. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಖಂಡಿತ ಪಾನಿಕ್ ಬಟನ್ ಅನ್ನು ಒತ್ತುವ ಅವಶ್ಯಕತೆ ಇಲ್ಲ. ಎಕಾನಮಿ ಸ್ಟ್ರಾಂಗ್ ಇದೆ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ವೊಲಟಿಲಿಟಿ ಇರಬಹುದು. ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಗಳ ಕಡೆ ನಾವು ಬರೋದಾದ್ರೆ ಡಿಫೆನ್ಸ್ ಸ್ಟಾಕ್ಸ್. ಡಿಫೆನ್ಸ್ ಸ್ಟಾಕ್ಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಮಾರ್ನಿಂಗ್ ಬಂತು. ಅನಂತರ ಕೆಲವು ಷೇರುಗಳು ಡೌನ್ ಕೂಡ ಆದ್ ನೋಡಬಹುದು. ಡಿಫೆನ್ಸ್ ಸ್ಟಾಕ್ಸ್ $5 billion ರ್ಯಾಲಿ ಆಸ್ ಬಾರ್ಡರ್ ಟೆನ್ಷನ್ಸ್ ಎಸ್ಕಲೇಟ್. ಓಪನಿಂಗ್ ಏನೋ ಚೆನ್ನಾಗಿತ್ತು, ಅನಂತರ ಸ್ವಲ್ಪ ಡೌನ್ ಕೂಡ ಆಗಿದೆ. ಕೆಲವು ಸ್ಟಾಕ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಕೆಲವು ಒಳ್ಳೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರೆ, ಕೆಲವು ಡೌನ್ ಕೂಡ ಆಗಿದಾವೆ, ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ. ಇನ್ನು ನೆಕ್ಸ್ಟ್ ನ್ಯೂಸ್ ಕಡೆ ನಾವು ಬರೋದಾದ್ರೆ BSE NSE ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾವೆ ನೋಡಬಹುದು. BSE NSE ರಿಸ್ಟ್ರಿಕ್ಟ್ ಅಕ್ಸೆಸ್ ಟು ವೆಬ್ಸೈಟ್ಸ್ ಫಾರ್ ಓವರ್ಸೀಸ್ ಯೂಸರ್ಸ್ ರಿಪೋರ್ಟ್ಸ್. ಅಂದ್ರೆ ಭಾರತವನ್ನು ಹೊರತುಪಡಿಸಿ ಹೊರಗಡೆ ಯೂಸ್ ಮಾಡೋರ್ಗೆ ವೆಬ್ಸೈಟ್ಸ್ ಅನ್ನ ರಿಸ್ಟ್ರಿಕ್ಟ್ ಮಾಡಿದೆ. ಅಂದ್ರೆ ಏನು, ಈ ಬಾರ್ಡರ್ ಟೆನ್ಷನ್ ಇದೆ, ಹಲವಾರು ಹ್ಯಾಕರ್ಸ್ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ರಿಸ್ಟ್ರಿಕ್ಷನ್ ಅನ್ನ ಹಾಕಿದೆ NSE ಹಾಗೂ BSE ಇವತ್ತು. ಆದ್ರೆ ಇದು ಓವರ್ಸೀಸ್ ಇನ್ವೆಸ್ಟರ್ಸ್ ಗೆ ಹಾಗೂ ಟ್ರೇಡ್ ಮಾಡೋಂತರ್ಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದೆ. ಸರಿ ಗೆಳೆಯರೆ, ಓವರ್ ಮಾರ್ಕೆಟ್ ಅಲ್ಲಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ನಂತರ ಮುಂದುವರೆದು ಯಾವೆಲ್ಲ ಸುದ್ದಿಗಳು ಬರ್ತವೆ, ಎಸ್ಪೆಷಲಿ ಫೆಡ್ ಏನ್ ಡಿಸಿಷನ್ ತಗೊಳುತ್ತೆ ಇವತ್ತು, ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಮುಂದಿನ ಪರ್ಫಾರ್ಮೆನ್ಸ್ ಗೆ. ನೋಡೋಣ ಹೇಗಿರುತ್ತೆ ನಾಳೆ ಪರ್ಫಾರ್ಮೆನ್ಸ್ ಅಂತ. ಸರಿ ಗೆಳೆಯರೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.